ನಾನು ನನ್ನ ತವ್ರ ಮನೆ ಕಡೆಯವ್ರನ್ನ ಸಣ್ಣ ಪರಿಚಯನ ನಿಮ್ಗೆ ಮಾಡ್ಕೊಳ್ಳೋಣ ಅಂತ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಹಾಯ್ ಹಲೋ, ಇದು ಶುಕ್ರವಾರದ ವಿಡಿಯೋ. ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೆ. ನಾನು ಸ್ವಲ್ಪ ಇವತ್ತು ಗುಬ್ಬಿಗೆ ಹೋಗೋದಿತ್ತು, ಅದಕ್ಕೆ ಬೇಗ ಆಗೋದು ಉಪ್ಪಿಟ್ಟೆ ಅಂತೇಳಿ ಮಾಡ್ಕೊತಾ ಇದ್ದೆ. ಮನೇಲಿ ಸ್ವಲ್ಪ ಹಸಿ ಬಟಾಣಿ ಇತ್ತು, ಅದನ್ನು ಕೂಡ ಉಪ್ಪಿಟ್ಟಿಗೆ ಆ್ಯಡ್ ಮಾಡಿಕೊಂಡು ಉಪ್ಪಿಟ್ಟು ರೆಡಿ ಮಾಡ್ಕೊತಿದ್ದೆ. ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಚಿನ್ನಮಗನ ತಿಂಡಿ ಎಲ್ಲ ತಿನ್ನಿಸಿ ಅವನ್ನ ಕೂಡ ಸ್ಕೂಲಿಗೆ ಕಳಿಸ್ಕೊಟ್ಟಿದ್ದಾಯಿತು. ಅವನ್ನ ಸ್ಕೂಲಿಗೆ ಕಳಿಸ್ಕೊಟ್ಮೇಲೆ ನಾನು ಹೇಳಿದ್ನಲ್ಲ, ನಾನು ಸ್ವಲ್ಪ ಗುಬ್ಬಿಗೆ ಹೋಗೋದಿತ್ತು ಅಂದ್ಬಿಟ್ಟು, ಸೊ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಖುಷಿನ ರೆಡಿ ಮಾಡಿಕೊಂಡು ನಾನು ಖುಷಿ ಯಜಮಾನ್ರು ಗುಬ್ಬಿಗೆ ಹೊರಟ್ವು. ಸೊ ಅಲ್ಲಿ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು. ಅಲ್ಲಿಗೇನೆ ಅಜ್ಜಿ ಮತ್ತು ಅಕ್ಕ ಕೂಡ ಬಂದಿದ್ದರು. ಅಲ್ಲೇ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಊರಿಗೆ ಹೋದ್ವು. ಹಾಗೆ ನಿಮ್ಮ ಪುಟ್ಟದಾಗಿ ನನ್ನ ತವ್ರ ಮನೆ ಫ್ಯಾಮಿಲಿನ ಪರಿಚಯ ಮಾಡಿಕೊಡ್ತೀನಿ. ಇವರು ನಮ್ಮ ಅಜ್ಜಿ, ನಮಗೋಸ್ಕರ ಅಂತ ಇರೋ ಜೀವ ಇದೆ. ಇವಳು ನಮ್ಮ ಅಕ್ಕನ ಯಜಮಾನ್ರು ಡ್ಯೂಟಿಗೆ ಹೋಗಿದ್ದಾರೆ. ಇವಳು ಅಕ್ಕನ ಮಗಳು. ಈಗ ಇವಳು ಕೂಡ ನಮ್ಮ ಜೊತೆ ಬರ್ತೀನಿ ಅಂತ ಊರಿಗೆ ಹೊರಟಿದ್ದಾಳೆ. ಸೊ ಇವಳನ್ನು ಕೂಡ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವಳ ಹೆಸರು ನಿಶ್ಚಿತ, ನಾವು ಹೋಗೋದೆಲ್ಲ ಗಿಣಿ ಅಂತ. ಸೊ ಇವಳು ಕೂಡ ನಮ್ಮ ಜೊತೆ ಈಗ ಊರಿಗೆ ಹೊರಟಿದ್ದಾಳೆ. ಇವಳನ್ನ ಕೂಡ ಹೊರಡಿಸ್ಕೊಂಡು, ಇವನು ನನ್ನ ತಮ್ಮ. ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಇಷ್ಟು ವರ್ಷದಿಂದ ನಮ್ಗಳ ಜೊತೆನೇ ಇದ್ದ. ಈಗ ನಮ್ಗಳ ಜೊತೆ ಇದ್ದವನಿಗೆ ತುಂಬ ಬೇಜಾರಾಗ್ಬಿಡ್ತು ಅನಿಸುತ್ತೆ. ಅದಕ್ಕೆ ನಮ್ಮನ್ನೆಲ್ಲ ಬಿಟ್ಟು ಇವ್ರ ಹತ್ರ ಹೋಗ್ಬಿಟ್ಟ. ಇವರು ನಮ್ಮ ಅಪ್ಪ ಅಮ್ಮ, ಆ ಕಡೆ ಇರೋದು ಅಜ್ಜಿ ಯಜಮಾನ್ರು. ಅವನಿಗೆ ನಮ್ಮ ಜೊತೆ ಇದ್ದು ಸಾಕಾಯ್ತಂತೆ, ಅದಕ್ಕೆ ಇವ್ರ ಹತ್ರ ಹೋಗಿದ್ದಾನೆ. ಇವರು ನಮ್ಮ ಅಪ್ಪ ಅಮ್ಮ, ಆ ದೇವರು ಇವ್ರನ್ನೂ ನಮ್ಮ ಜೊತೆ ಇರೋದಕ್ಕೆ ಬಿಡಲಿಲ್ಲ. ಹಾಗೆ ನಮ್ಮ ತಮ್ಮನೂ ನಮ್ಮ ಜೊತೆ ಇರೋದಕ್ಕೆ ಬಿಡ್ದೆ, ಅಪ್ಪ ಅಮ್ಮನ ಹತ್ರನೇ ಕಳಿಸ್ಬಿಟ್ಟ. ಇಷ್ಟು ನನ್ನ ತವ್ರ ಮನೆ ಪರಿಚಯ. ಅಲ್ಲಿ ನನ್ನ ಇನ್ನೊಬ್ಳು ಸಿಸ್ಟರ್ ಇದ್ದಾಳೆ, ಚಿಕ್ಕಪ್ಪನ ಮಗಳು. ಅವಳಿಗೀಗ ಒಂದು ಪುಟ್ಟು ಪಾಪು ಇದೆ. ಪಾಪನ ಕೂಡ ನೋಡಿಕೊಂಡು ಅವಳನ್ನ ಕೂಡ ಮಾತಾಡಿಸ್ಕೊಂಡು ನಾವು ಊರ ಕಡೆ ಬಂದವು. ಬರೋ ಅಷ್ಟರೊಳಗೆ ಮನೇಲಿ ಚಿಕನ್ ತಂದಿದ್ರು. ಚಿಕನ್ ಸಾಂಬಾರು ಪೆಪ್ಪರ್ ಡ್ರೈ ಮಾಡಿ ಊಟ ಮುಗಿಸ್ಕೊಂಡ್ವು. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ನಾನು ಫಾಲೋ ಮಾಡ್ಕೊಂಡು ಲೈಕ್ ಕೊಟ್ಕೊಳ್ಳೋದು ಮರಿಬೇಡಿ.